ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳಾದ ಸಂಗೀತಾ ಬಿರಾದರ್ ಅವರನ್ನ ಕೂಡಲೇ ಅಮಾನತು ಮಾಡಬೇಕು ಎಂದು ಪ್ರಜಾಪ್ರಭುತ್ವ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾದ ಗಗನ್ ಫುಲೆ ಅವರು ಆಗ್ರಹ ಮಾಡಿದ್ದಾರೆ. ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಮೆಟ್ರಿಕ್ ಪೂರ್ವ ಹಾಗೂ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳಲ್ಲಿ ವಿದ್ಯಾರ್ಥಿಗಳ ಹಾಜರಾತಿಗೆ ಬಯೋಮೆಟ್ರಿಕ್ ಕಡ್ಡಾಯಗೊಳಿಸಿದೆ. ಆದರೆ ಬಹುತೇಕ ಹಾಸ್ಟೆಲ್ಗಳಲ್ಲಿ ಮ್ಯಾನ್ಯುವಲ್ ಹಾಜರಾತಿ ಮೂಲಕವೇ ವಿದ್ಯಾರ್ಥಿಗಳ ಲೆಕ್ಕ ಕೊಟ್ಟು ಹಣ ಲೂಟಿ ಹೊಡೆಯುತ್ತಿದ್ದಾರೆ ಎಂದು ಆರೋಪ ಮಾಡಿದರು. ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಇರುವ ಹಾಸ್ಟೆಲ್ಗಳಲ್ಲಿ ಬಯೋಮೆಟ್ರಿಕ್ ಅಳವಡಿಸಲಾಗಿದೆ. ಆದರೆ ತಾಂತ್ರಿಕ ಸಮಸ್ಯೆ ನೆಪ ಒಡ್ಡುತ್ತಿರುವ ಹಾಸ್ಟೆಲ್ ವಾರ್ಡನ್ಗಳು ಮ್ಯಾನ್ಯುವಲ್ ಮೂಲಕ ವಿದ್ಯಾರ್ಥಿಗಳ ಹಾಜರಾತಿ ಪಡೆಯುತ್ತಿದ್ದಾರೆ. ವಿದ್ಯಾರ್ಥಿಗಳು ಗೈರಾಗಿದ್ದರೂ ಹಾಜರಾತಿ ಲೆಕ್ಕ ಕೊಡ್ತಾ ಇದ್ದಾರೆ. ಇದನ್ನು ಪರಿಶೀಲಿಸಿದ ಮೇಲಾಧಿಕಾರಿಗಳು ಬಿಲ್ ಬಿಡುಗಡೆ ಮಾಡ್ತಾ ಇದ್ದಾರೆ. ಹೀಗಾಗಿ ಮ್ಯಾನ್ಯುವಲ್ ಹಾಜರಾತಿ ಸಂಖ್ಯೆ ದ್ವಿಗುಣಗೊಂಡು ಹಣ ಮ್ಯಾನ್ಯುವಲ್ ದುರ್ಬಳಕೆ ಆಗ್ತಾ ಇದೆ. ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ಅಕ್ರಮದ ಮಾಹಿತಿ ಇದ್ದರೂ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ಈ ಬಗ್ಗೆ ಅಕ್ರಮದ ಮಾಹಿತಿ ಇದ್ದರೂ ಕೂಡ ಜಾಣ ಕುರುಡರಾಗಿದ್ದಾರೆ ಎಂದು ಆರೋಪ ಮಾಡಿದರು. ಹಿಂದುಳಿದ ವರ್ಗಗಳಿಗೆ ಸೇರಿದ ವಿದ್ಯಾರ್ಥಿಗಳು ಪ್ರಾಥಮಿಕ ಪ್ರೌಢಶಿಕ್ಷಣ ಹಾಗೂ ಮೆಟ್ರಿಕ್ ನಂತರದ ಪಿಯುಸಿ ಪದವಿ ಶಿಕ್ಷಣ ಮುಂದುವರಿಸುವುದು ಪ್ರೋತ್ಸಾಹಿಸಲು ರಾಜ್ಯ ಸರ್ಕಾರ ಮೆಟ್ರಿಕ್ ಪೂರ್ವ ಹಾಗೂ ಮೆಟ್ರಿಕ್ ನಂತರದ ಹಾಸ್ಟೆಲ್ಗಳನ್ನು ಪ್ರಾರಂಭ ಮಾಡಿದೆ. ಮೆಟ್ರಿಕ್ ಪೂರ್ವ ಹಾಸ್ಟೆಲ್ಗಳಿಗೆ ಪ್ರವೇಶ ಪಡೆದ ಪ್ರತಿ ವಿದ್ಯಾರ್ಥಿಗೆ ತಿಂಗಳಿಗೆ ತಲಾ ₹1,750 ಹಾಗೂ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ತಲಾ ₹1,850 ಊಟ ತಿಂಡಿಯ ವೆಚ್ಚ ಭರಿಸಲಾಗುತ್ತಿದೆ. 10 ತಿಂಗಳ ಅವಧಿಗೆ ಉಚಿತ ವಸತಿ, ಆಹಾರ, ಸಮವಸ್ತ್ರ ಹಾಗೂ ಇತರೆ ಸೌಲಭ್ಯಗಳಿಗೂ ಹಣ ಒದಗಿಸುತ್ತಿದೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಚಿವರು ರಾಜ್ಯದ ಎಲ್ಲಾ ಜಿಲ್ಲಾ ಕಲ್ಯಾಣಾಧಿಕಾರಿಗಳಿಗೆ ಸೂಚಿಸಿರುತ್ತಾರೆ. ಆದರೆ ಬೀದರ ಜಿಲ್ಲೆಯ ಜಿಲ್ಲಾ ಕಲ್ಯಾಣಾಧಿಕಾರಿ ಸಂಗೀತಾ ಎಸ್ ಬಿರಾದರ್ ಅವರು 26/7/2022 ರಿಂದ ಮಾರ್ಚ್ 2025 ಮಾನ್ಯ ಸಚಿವರ ಟಿಪ್ಪಣಿಯನ್ನ ಪಾಲಿಸದೆ ಹಿಂದಿನಂತೆಯೇ ಆಹಾರ ವೆಚ್ಚದ ಬಿಲ್ಗಳನ್ನು ಮ್ಯಾನ್ಯುವಲ್ ಹಾಜರಾತಿ ಪ್ರಕಾರ ಪಾಸ್ ಮಾಡುತ್ತಿರುವುದು ಕಂಡು ಬಂದಿದೆ ಎಂದರು. ಪ್ರತಿ ಮೆಟ್ರಿಕ್ ಪೂರ್ವ ವಸತಿ ನಿಲಯಗಳಲ್ಲಿ ಪ್ರತಿ ತಿಂಗಳು 30 ರಿಂದ 40 ವಿದ್ಯಾರ್ಥಿಗಳ ಆಹಾರ ವೆಚ್ಚದ ಬಿಲ್ಗಳನ್ನು ಬೋಗಸ್ ಬಿಲ್ಗಳನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳಲ್ಲಿ ಕೂಡ ದಿನಾಲು 30 ರಿಂದ 40 ವಿದ್ಯಾರ್ಥಿಗಳು ಮಾತ್ರ ಬಯೋಮೆಟ್ರಿಕ್ ಹಾಜರಾತಿ ಹಾಕಿ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ, ರಾತ್ರಿ ಊಟ ಮಾಡ್ತಾರೆ. ಆದರೆ ಎಲ್ಲಾ ಮೆಟ್ರಿಕ್ ನಂತರದ ವಸತಿ ನಿಲಯ ಪಾಲಕರು 100% ನಿಲಯಾರ್ಥಿಗಳ ಮ್ಯಾನ್ಯುವಲ್ ಹಾಜರಾತಿ ಪುಸ್ತಕದಲ್ಲಿ ಹಾಜರಾತಿ ಹಾಕ್ತಾರೆ. ಪ್ರತಿ ಮೆಟ್ರಿಕ್ ನಂತರ ವಸತಿ ನಿಲಯಗಳಲ್ಲಿ ಪ್ರತಿ ತಿಂಗಳು ಗೈರು ಹಾಜರಾದ 50 ರಿಂದ 60 ವಿದ್ಯಾರ್ಥಿಗಳ ಆಹಾರ ವೆಚ್ಚದ ಬಿಲ್ಗಳನ್ನು ಬೋಗಸ್ ಮಾಡ್ತಾ ಇದ್ದಾರೆ. ಜಿಲ್ಲೆಯ ಕೆಲ ವಸತಿ ನಿಲಯಗಳಲ್ಲಿ ಅಂತೂ ಖಾಯಂ ಅಡುಗೆಯವರಾಗಿ ನೇಮಕರಾಗಿ ಕೆಲಸ ಮಾಡದೆ ಮನೆಯಲ್ಲಿಯೇ ಕುಳಿತುಕೊಂಡು ಮೇಲಾಧಿಕಾರಿಗಳಿಗೆ ಲಂಚ ಕೊಟ್ಟು ವೇತನ ಪಡೆಯುತ್ತಿದ್ದಾರೆ ಎಂದು ದೂರಿದರು. ಇವರ ಹಾಜರಾತಿ ಮೇಲಾಧಿಕಾರಿಗಳಿಗೆ ಕೊಡುತ್ತಿರುವ ನಿಲಯ ಮೇಲ್ವಿಚಾರಕರನ್ನ, ನಿಲಯ ಪಾಲಕರನ್ನ ಕೂಡಲೇ ಅಮಾನತು ಮಾಡಬೇಕು ಹಾಗೂ ಸರ್ಕಾರದ ಬೊಕ್ಕಸಕ್ಕೆ ಹಾನಿ ಮಾಡಿರುವ ಹಣವನ್ನು ನಿಲಯ ಮೇಲ್ವಿಚಾರಕರಿಂದ, ನಿಲಯ ಪಾಲಕರಿಂದ ವಸೂಲಿ ಮಾಡಬೇಕು ಎಂದು ಒತ್ತಾಯ ಮಾಡಿದರು. ಇಷ್ಟೆಲ್ಲ ಭ್ರಷ್ಟಾಚಾರದ ಕೆಲಸ ನಡೀತಾ ಇದ್ರೂ ಕೂಡ ಜಿಲ್ಲಾಡಳಿತ ಕಣ್ಮುಚ್ಚಿ ಕುಳಿತಿರುವುದು ಕಂಡು ಬರ್ತಾ ಇದೆ. ಹೀಗಾಗಿ ಇಂತಹ ಭ್ರಷ್ಟ ಪ್ರಭಾರಿ ತಾಲೂಕಾ ಕಲ್ಯಾಣಾಧಿಕಾರಿಗಳಾಗಿರ್ತಕ್ಕಂತಹ ವಿಜಯಮಾಲಾ ಭಾಲ್ಕಿ, ವಿ.ಬಿ. ಹಿರೇಗೌಡರ ಬಸವ ಕಲ್ಯಾಣ, ರವೀಂದ್ರ ಮೇತ್ರಿ ಔರಾದ್ ಇವರುಗಳನ್ನ ಕೂಡಲೇ ಅಮಾನತು ಮಾಡಬೇಕು ಹಾಗೂ ಇದಕ್ಕೆಲ್ಲ ಬೆನ್ನೆಲುಬಾಗಿ ನಿಂತಹ ಬೀದರ್ ಜಿಲ್ಲೆಯ ಪ್ರಭಾರ ಜಿಲ್ಲಾ ಕಲ್ಯಾಣಾಧಿಕಾರಿ ಸಂಗೀತಾ ಎಸ್ ಬಿರಾದರ್ ಅವರನ್ನ ಕೂಡಲೇ ಅಮಾನತು ಮಾಡಿ ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡಿ ಉನ್ನತ ಮಟ್ಟದ ತನಿಖೆ ಮಾಡಬೇಕು ಎಂದು ಗಗನ್ ಫುಲೆ ಅವರು ಒತ್ತಾಯ ಮಾಡಿದ್ದಾರೆ. ಸಂಘಟನೆಯ ಪ್ರಮುಖರಾದ ವೆಂಕಟರಾವ್ ಮೋರೆ, ವಿನೋದ್ ರತ್ನಾಕರ್, ಜಯವರ್ಧನ್ ಫುಲೆ, ಕಲ್ಲಪ್ಪ ಹಾಲಿಪ್ಪರ್ಗೆ ಸೇರಿದಂತೆ ಇನ್ನಿತರರು ಇದ್ದರು. ಈ ಒಂದು ಬೀದರ್ ಜಿಲ್ಲೆಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ನಡೆಸಿರ್ತಕ್ಕಂಥ ನಟ್ಲತರೇನು ಜಿಲ್ಲಾಧಿಕಾರಿ ಶ್ರೀಮತಿ ಸಂಗೀತಾ ಬಿರಾದರ್ ಅವರು ಭ್ರಷ್ಟ ಅಧಿಕಾರಿಗೂ ಕಂಡು ಬರ್ತಿದ್ದಾರೆ. ಅದು ಒಂದೊಂದಾಗಿ ನಾನು ನಿಮ್ಗೆ ಈ ಪತ್ರಿಕಾ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಏನದಂದ್ರೆ ಈ ಒಂದೊಂದು ತಾಲೂಕದಲ್ಲಿ ಭಾಲ್ಕಿ ತಾಲೂಕು ಇಡ್ರಿ, ಬಾಲ್ಕಾ ತಾಲೂಕದಲ್ಲಿ 16, 17, 15 ಹಿಂಗೆ ಒಟ್ಟಾರೆ ಹಾಸ್ಟೆಲ್ಗಳಿವೆ. ಒಂದೊಂದು ಹಾಸ್ಟೆಲ್ನಲ್ಲಿ 50 ರಿಂದ 100 ಹುಡುಗರು ಇರ್ತಾರೆ. 100 ಹುಡುಗರಿದ್ದಾಗ ಸರ್ಕಾರ ಆದೇಶ ಏನು ಹೇಳ್ತದಂದ್ರೆ, ಸರ್ಕಾರ ಮಂತ್ರಿ ಅವರು ಆದೇಶ ಮಾಡ್ತಾರಂತ. ಏನು ಆದೇಶ ಮಾಡ್ತಾರಂದ್ರೆ, ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದವರ ಕಲ್ಯಾಣ ಇಲಾಖೆ ವ್ಯಾಪ್ತಿಯ ವಸತಿ ನಿಲಯಗಳ ಹಾಗೂ ವಸತಿ ಶಾಲೆಗಳ ವಿದ್ಯಾರ್ಥಿಗಳ ಹಾಜರಾತಿಯನ್ನು ಬಯೋಮೆಟ್ರಿಕ್ ವ್ಯವಸ್ಥೆ ಮೂಲಕ ಮಾಡಿರಿ ಅಂತ ಹೇಳ್ತಾರೆ ಅವರು. ಬಯೋಮೆಟ್ರಿಕ್ ವ್ಯವಸ್ಥೆ ಮೂಲಕ ಮಾಡಿರಿ. ಎಷ್ಟು ಬಯೋಮೆಟ್ರಿಕ್ ವ್ಯವಸ್ಥೆ ಮೂಲಕ ಮಾಡಿರಪ್ಪ ಅಂತಂದ್ರೆ 100ಕ್ಕೆ 100 ಎಷ್ಟು ಮಂದಿ ಜನ ಹರಲಿ, ಎಷ್ಟು ಹುಡುಗರ ಎಷ್ಟು ಬಯೋಮೆಟ್ರಿಕ್ ಆಯ್ತದ ಅಷ್ಟು ಜನರದೇ ನೀವು ಫುಡ್ ಬಿಲ್ ಮಾಡಿರಿ ಅಂತ ಹೇಳ್ತಾರೆ. ಸರ್ಕಾರ ಆದೇಶ ಹೇಳ್ತದೆ ಇದು.
ಆದರೂ ಕೂಡ ಇವ್ರು ಏನು ಮಾಡ್ತಾರೆ ಅಂದ್ರೆ 15ರಿಂದ 20 ಹುಡುಗರು ಇರ್ತಾರೆ ಅಲ್ಲಿ. ನಾವು ಹೋಗಿ ನೋಡಿದಾಗ ನೀವು ಹೋಗಿ ನೋಡ್ರಿ. ನೀವು ಮೊನ್ನೆ CS ಅವ್ರು CEO ಅವ್ರು ನಮ್ಮ ಜೊತೆ ಬಂದಾಗ ನಾವು ಅನ್ಕಿಲ್ಲ ಖುದ್ದಾಗ ನಾವು ಹೋಗಿ ಅಲ್ಲಿ ತೋರಿಸ್ಬೋದು. 15ರಿಂದ 20 ಹುಡುಗರು ಇರ್ತಾರೆ. ಬಯೋಮೆಟ್ರಿಕ್ ಪ್ರಕಾರ 15ರಿಂದ 20 ಹುಡುಗರೇ ಬಿಲ್ ಆಗಬೇಕು. ಆದರೂ ಕೂಡ ಇವ್ರು ಏನು ಮಾಡ್ತಾಯಿದ್ದಾರೆ ಅಂದರೆ ಮ್ಯಾನ್ಯುವಲ್ ಪ್ರಕಾರ 100ಕ್ಕೆ 100 ಹುಡುಗರದ್ದು ಬಿಲ್ ಮಾಡ್ತಾರೆ. ಹಾಗಾದ್ರೆ ಭ್ರಷ್ಟಾಚಾರ ಎಷ್ಟಾಯ್ತು ಇದು? ಹಿಂದಿನ ಸರ್ಕಾರದಲ್ಲಿ 40% ಭ್ರಷ್ಟಾಚಾರ ಅಂತ ಹೇಳೋದು, ಇವಾಗ 80% ಭ್ರಷ್ಟಾಚಾರ ಹಿಂದುಳಿದ ಕಲ್ಯಾಣ ವರ್ಗಗಳ ಇಲಾಖೆ ಅಧಿಕಾರಿಗಳು ಮಾಡ್ತಾಯಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಅದಕ್ಕೆ ಹಿಂದೆ ಬೆನ್ನೆಲುಬಾಗಿ ನಿಂತಿರ್ಬೇಕಂತಾರೆ ಸಂಗೀತ ಮೇಡಮ್ ಅವರು, ಸಂಗೀತ ಬಿರದಾರ್. ಹೇಗೆ ಅಂದರೆ ಭಾಲ್ಕಿ ತಾಲೂಕು ಇದೆ, ಭಾಲ್ಕಿ ತಾಲೂಕದ ವಿಜಯಮಲ್ಲ ಮೇಡಮ್ ಅವರು ಅಂತ ತಾಲೂಕು ಆಫೀಸರ್ ಇದ್ದಾರೆ. ಅವರು ಭೀ ಪ್ರಭಾರಿಯರ 4-5 ವರ್ಷದಿಂದ ಪ್ರಭಾರಿ ಮಾಡ್ಕೋತ ಬಂದಾರ. ಮ್ಯಾನೇಜರ್ ಅವರು ವಿಜಯಮಲ್ಲ ಮೇಡಮ್ ಅವರು ಪ್ರಭಾರಿ ವಿಜಯಮಲ್ಲ ತಾಲೂಕು ಆಫೀಸರ್ ಇದ್ದಾರೆ. ಅವ್ರು ಭ್ರಷ್ಟಾಚಾರ ಮಾಡ್ಕೋತ 5 ವರ್ಷ ಹಿಡಿದು ಪ್ರಭಾರಿ ಮಾಡ್ಕೋತಾನೆ ಬಂದಾರ. ಅದು ಇದು ಮಾಡಿ ಮಾಡ್ಕೋತ ಅದಕ್ಕೆ ಬೆನ್ನೆಲುಬಾಗಿ ಸಂಗೀತ ಮೇಡಮ್ ನಿಂತಾರೆ. ಇವರು ಕೂಡ ಪ್ರಭಾರಿನೇ ಇದ್ದಾರೆ. ಇವರು ಅವರ ತಾಲೂಕದು ತಾಲೂಕು ಆಫೀಸರ್, ತಾಲೂಕು ಆಫೀಸರ್ ಇದ್ದಾರೆ. ಆದರೂ ಕೂಡ ಪ್ರಭಾರಿಯಾಗಿ ಡಿಸ್ಟ್ರಿಕ್ಟ್ ಆಫೀಸರ್ ಅಂತ ಆರ್ಡ್ರ್ ಹಾಕೊಂಡು ಬಂದಾರೆ. ಆರ್ಡ್ರ್ ಹಾಕೊಂಡು ಬಂದು ಭ್ರಷ್ಟಾಚಾರ ಮಾಡಕ್ಕಂತಂದೇ ಆರ್ಡ್ರ್ ಹಾಕೊಂಡು ಬಂದಂಗೆ ಕಾಣಿಸ್ತಾ ಇದ್ದೆ ನಮ್ಗೆ ಕಣ್ಣಿಗೆ. ಅಲ್ಲಿ ಬಸವ ಕಲ್ಯಾಣದಲ್ಲಿ ಹಿರೇಗೌಡರು ಅಂತಿದ್ದಾರೆ ಒಬ್ಬರು. ಅವ್ರು ಕೂಡ 20 ಹುಡುಗರಿದ್ದಾರೆ. 100 ಹುಡುಗರದು ಅಟೆಂಡೆನ್ಸ್ ಹಾಕಿ ಇಲ್ಲಿ ಕಳಿಸ್ತಾರೆ. ಮ್ಯಾಗ ವಾರ್ಡನ್ಗಳಿಗೆ ಹೆದರ್ಸೋದು ಅಟೆಂಡೆನ್ಸ್ ಹಾಕೋದು ಕಳಿಸೋದು. ಅಲ್ಲಿ ಹುಡುಗರು ನೋಡಿದ್ರೆ ಒಂದು 5, 10, 15, 20 ಲಾಸ್ಟ್. ಅದು ಮೆಟ್ರಿಕ್ ಪೂರ್ವ ಬಾಲಕಿಯರ ವಸತಿ ನಿಲಯದಲ್ಲಿ 15ರಿಂದ 20 ಇರ್ತಾರೆ. ಮೆಟ್ರಿಕ್ ನಂತರದ ಬಾಲಕಿಯರ ವಸತಿ ನಿಲಯದಲ್ಲಿ 100 ಹುಡುಗರ ಹಾಸ್ಟೆಲ್ ಇತ್ತು ಅಂದ್ರೆ ಅಲ್ಲಿ 40 ಹುಡುಗರು ಇರ್ತಾರೆ ಅಷ್ಟೇ, 30ರಿಂದ 40. ಆದರೂ ಕೂಡ ಬಯೋಮೆಟ್ರಿಕ್ ಎಷ್ಟು ಹಾಕ್ತಾರೆ ಅಂದ್ರೆ 100 ಹಾಕ್ತಾರೆ. 100 ಹಾಕಿ ಫುಡ್ ಬಿಲ್ ಮಾಡೋದು. ಫುಡ್ ಬಿಲ್ ಮಾಡಿ ಒಂದು ಹುಡುಗರಿಗೆ ಮೆಟ್ರಿಕ್ ಪೂರ್ವ ಬಾಲಕಿಯರ ವಸತಿ ನಿಲಯದಲ್ಲಿ 1750 ರೂಪಾಯಿ ಸರ್ಕಾರ ಕೊಡ್ತಾಯಿದೆ. ಹುಡುಗರು ಓದಲಿ ಅಂತಂದು, ಮಕ್ಕಳು ಓದಲಿ ಬರಲಿ ಉಳ್ಳಿ ಸರಿಗೆ ಇರಲಿ ಅಂತಂದು 1750 ರೂಪಾಯಿ ಒಂದು ಹುಡುಗರಿಗೆ ಕೊಡ್ತಾಯಿದೆ. ಒಂದು ಹುಡುಗರಿಗೆ 1750. ಮತ್ತು ಮೆಟ್ರಿಕ್ ನಂತರ ಬಾಲಕಿಯರ ವಸತಿ ನಿಲಯಕ್ಕೆ ಒಂದು ಹುಡುಗರಿಗೆ 1850 ರೂಪಾಯಿ ಸರ್ಕಾರ ಕೊಡ್ತದೆ ಫುಡ್ ಬಿಲ್ಲಿಗೆ, ಊಟ ಮಾಡಂತಂದು. ಇವ್ರು ಏನು ಮಾಡ್ತಾರೆ, 1,80,000 ರೂಪಾಯಿ ಒಂದು 100 ಹುಡುಗರು 1,80,000 ರೂಪಾಯಿ ಒಂದು ತಿಂಗಳಿಗಾಯ್ತು ಒಂದು ಹಾಸ್ಟೆಲ್ಗೆ. ಅಂತ 17 ಹಾಸ್ಟೆಲ್ ಇರ್ತಾವೆ. 17 ಹಾಸ್ಟೆಲ್ದಾಗ ಇವ್ರು ಏನು ಮಾಡ್ತಾರಂದ್ರೆ ಮ್ಯಾನ್ಯುವಲ್ ಹಾಕ್ಲತ್ತಾರ. 1,80,000 ಮ್ಯಾನ್ಯುವಲ್ ಬಿಲ್ ಹಾಕೋದು. ಮ್ಯಾನ್ಯುವಲ್ ಬಿಲ್ ಹಾಕಿದ ತಕ್ಷಣ ಬಿಲ್ ಎತ್ಕೊಬೋದು. ಇಂಥದ್ದೊಂದು ಭ್ರಷ್ಟ ಬಿಲ್ಗಡೆ ಮಾಡಿ ಹಿರಿಯ ಅಧಿಕಾರಿಗಳು ಇದರ ಬಗ್ಗೆ ಜಾಣಕುರುಡ ಕುಂತಾರೆ. ಇಲ್ಲಿಂದ ಜಿಲ್ಲಾಡಳಿತ ಇದೆಲ್ಲ ಗೊತ್ತಿದ್ರು ಕೂಡ ಜಾಣಕುರುಡರಾಗ ಹರವರು ಏನಾದ್ರೆ ನೋಡೋಲ್ನಾಗಪ್ಪ. ಅಂಥದ್ರಾಗೆ ನಾವು ಭಾಳಷ್ಟು ಸಲ ಅವ್ರಿಗೆ ಅನ್ಕಿಲ್ಲ CO ಅವರಿಗೆ ಲೆಟ್ರ್ ಕೊಟ್ಟಿದ್ದೆವು, ಸೆಕ್ರೆಟ್ರಿ ಅವ್ರಿಗೆ ಲೆಟ್ರ್ ಕೊಟ್ಟಿದ್ದೆವು, ನಾವು DC ಅವ್ರ ಮುಖಾಂತರ ಲೆಟ್ರ್ ಕೊಟ್ಟಿದ್ದೆವು ನಾವು. ಹಾಗಾಗಿ ಎಲ್ಲ ರೀತಿಯಿಂದ ಮಾಡಿದ್ರು ಇವರು ಯಾವುದಕ್ಕೆ ತಲೆ ಬಗ್ಗುತ್ತಾ ಇಲ್ಲ. ಅದಕ್ಕೆ ಕಾರಣ ಏನು? ಸಂಗೀತ ಮೇಡಮ್ ಅವ್ರು ಏನಾರ ಅವ್ರದ್ದು ಪ್ರಭಾವಿಯರ ಅವ್ರ ಮನೆಯವ್ರು DS ಇದ್ದರು ಮೊದಲ, ಅದರ ನಂತರ EO ಇದ್ದರು ಮೊದಲ, EO DS ಇನ್ಚಾರ್ಜ್ ಇದ್ದರು. ಹೀಗೆಲ್ಲ ಪ್ರಭಾವಿಯಾಗಿ ಅವರೇ ಕಂಟಿನ್ಯೂ ಹಾಕೊಂಡು ಬಂದು ಭ್ರಷ್ಟ ಮಾಡೋಕ್ಕೇನಕ್ಕಿಲ್ಲ ಅವ್ರು ಸಪೋರ್ಟಾಗಿ ನಿಂತಾರೆ. ಹಾಗಾಗಿ ನಮ್ಮದು ಆಗ್ರಹ ಏನದಂದ್ರೆ ಉನ್ನತವಾಗಿ ತನಿಖೆ ಆಗಬೇಕು. ತನಿಖೆಗೆ ನೇಮಕ ಮಾಡ್ಲಿಕ್ಕೆ ಒಂದು ಉತ್ತಮವಾದ ಆಫೀಸರ್ ನೇಮಕ ಮಾಡಬೇಕು. ನಾವು ಭಾಲ್ಕಿ ತಾಲೂಕಿನಲ್ಲಿ ಮೊದಲು ಏನು ಮಾಡಿದ್ದೇವೆ ಅಂದ್ರೆ N91 ಮಾರ್ಕ್ಸ್ಗೂ ಹಾಕ್ಲಿಕ್ಕೆ ಬಿಲ್ ಹಾಕಿರೋರು 2021-22ರಲ್ಲಿ. ನಾವೆಲ್ಲ ಅದ್ರ ಬಗ್ಗೆದಾಗ ಸೆಕ್ರೆಟ್ರಿ ತನಕ ಕೊಟ್ಟಿದ್ದೆವು. ಆದರೂ ಕೂಡ ತಾಲೂಕಾ ಆಫೀಸರ್ ಮೇಲೆ ಇನ್ಕ್ವೈರಿ ಆಫೀಸರ್ ಅದಕ್ಕಿಂತ ಡಿಸ್ಟ್ರಿಕ್ಟ್ ಆಫೀಸರ್ಗೆ ಅದಕ್ಕಿಂತ ಮೇಲಿನವ್ರಿಗೆ ಹಾಕ್ಬೇಕಾ? ಅದು FDCಗೆ ಏನಕ್ಕಿಲ್ಲ, ಒಂದು FDC ಅಂಬೋರು ತುಕಾರಾಮ್ ಅಮ್ಮವ್ರಿಗೆ ಅವ್ರ ಮೇಲೆ ಇನ್ಕ್ವೈರಿ ಆಫೀಸರ್ ಹಾಕ್ಯಾರ. FDCಗೆ ಇನ್ಕ್ವೈರಿ ಆಫೀಸರ್ ಹಾಕಿದಾಗ ಅವ್ರು ಇನ್ಕ್ವೈರಿ ಏನು ಮಾಡಿಕೊಡ್ತಾರೆ ಅವರಿಗೆ? ತಾಲೂಕಾ ಆಫೀಸರ್ FDC ಮಾತು ಕೇಳ್ತಾರ ಅಥವಾ FDC ಎಲ್ಲ ಇನ್ಕ್ವೈರಿ ಹಾಕಿಂದು ಓಕೆ ಅಂತ ಕೊಡ್ತಾರೆ ಅವರು? ಎಲ್ಲ ಅವ್ರ ಪರವಾಗಿ ಕೊಟ್ಟು ಕಣ್ಣಿಗೆ ಮಣ್ಣು ಎರಿಸುವಂಥ ಕೆಲಸ ನಮ್ಮದು ಡಿಸ್ಟ್ರಿಕ್ಟ್ ಆಫೀಸರು, ಎಲ್ಲ ತಾಲೂಕು ಆಫೀಸರ್ಗಳು, ಇದೇನು ಭಾಲ್ಕಿ ತಾಲೂಕು ಆಫೀಸರು, ಬಸವ ಕಲ್ಯಾಣ ಅವರ ತಾಲೂಕು ಆಫೀಸರ್, ಇವ್ರು ಮೂವರು ಕುಂತಂತೂ ಭಾಳ ಅಂದ್ರೆ ಭಾಳ ಭ್ರಷ್ಟಾಚಾರಕ್ಕೆ ಏನಕ್ಕಿಲ್ಲ ತೇಲ್ತಾ ಇದ್ದಾರೆ ಅಂತ ನಾನು ಹೇಳೋಕ್ಕೆ ಇಚ್ಛಪಡ್ತೀನಿ. ಹೊರ ಸಂಪನ್ಮೂಲ ಸಿಬ್ಬಂದಿಗಳು ಇರ್ತಾರೆ, ಔಟ್ಸೋರ್ಸ್ ಸಂಪನ್ಮೂಲ ಸಿಬ್ಬಂದಿಗಳು ವಸತಿ ನಿಲಯದಲ್ಲಿ ಕೆಲಸನೇ ಮಾಡಲ್ಲ ಅವರು ಆದೇಶ ಏನು ಹಾಕೊಂಡು ಕೆಲಸ ಮಾಡತ್ತಾರ. ಅವರು ಮ್ಯಾಗಿಂದ ಆದೇಶ ಹಾಕ್ಯಾರ, ಹಾಕೊಂಡು ಕೆಲಸ ಮಾಡತ್ತಾರ. ಅದ್ರ ಮನೆ ಕುಂತೆ ವೇತನ ಪಡೀತಿದ್ದಾರೆ. ಅಂಥದ್ದೊಂದು ಲಿಸ್ಟ್ ಐತಿ ನಮ್ಮ ಹತ್ರ.
ಅಂಥ ಲಿಸ್ಟ್ ಒಂದು 4 ಮಂದಿದ ಹೆಸರು ನಾವು ಓದಿ ಹೇಳ್ತೀನಿ. ಇಂಥವ ಅನೇಕವ, ಆದ್ರೆ ನಮ್ಮ ಕಣ್ಣಿಗೆ ಕಾಣಿಸಿದ ಒಂದು 4 ಜನದ ಹೆಸರು ಹೇಳ್ಬಿಡ್ತೀನಿ ನಿಮಗೆ. ಶರಣಪ್ಪ ಅಡುಗೆ ಸಹಾಯಕರು, ಮೆಟ್ರಿಕ್ ಪೂರ್ವ ಬಾಲಕ ವಸತಿ ನಿಲಯ, ಮಂಟಾಳ. ಇಲ್ಲಿ ಈತ ಕೆಲಸ ಮಾಡ್ತಾನೆ, ಶರಣಪ್ಪ ಅಡುಗೆ ಸಹಾಯಕ ಅಂತ ಕೆಲಸ ಮಾಡ್ತಾನೆ. ಆದ್ರೆ ಕೂಡ ಅವ್ರು ಕೆಲಸ ಮಾಡಾಕಿದ್ದಿಲ್ಲವ, ಅಲ್ಲಿ ಇಲ್ಲೇ ಅವ. ನೀವು ಯಾವಾಗೂ ಹೋಗಿ ಕೇಳ್ರಿ, ಸ್ಟೂಡೆಂಟ್ಗೆ ಕೇಳ್ರಿ, ಯಾರಿಗೂ ಕೇಳ್ರಿ, ಅಲ್ಲಿ ಇಲ್ಲವ. ಆದ್ರೆ ಕೂಡ ಅವ್ರು ಬಿಲ್ ಮಾಡ್ತಾರೆ. ಅವ್ರು ಅಟೆಂಡೆನ್ಸ್ ಹ್ಯಾಂಗೆ ಕೊಡ್ಲತ್ತನು? ವಸತಿ ನಿಲಯ ಪಾಲಕರದ ಕೆಲಸ ಏನು ಬೇಕು ಅಂದ್ರೆ ಅವ್ರ ಕೆಲಸ ಯಾರು ಮಾಡ್ರೆ ಅವ್ರದ್ದು ಬಿಲ್ ಕೊಡ್ಬೇಕು, ಅವ್ರು ಮಾಡಬೇಕು. ಅವ್ರು ಬಯೋಮೆಟ್ರಿಕ್ ಇರ್ತದೆ ಅವ್ರದ್ದು, ಇಲ್ಲದ್ರೆ ಅಟೆಂಡೆನ್ಸ್ ಇರ್ತದೆ. ಅಟೆಂಡೆನ್ಸ್ ಕೊಡ್ತಾ ಇದ್ದಾರೆ ಅವರು. ಕೊಟ್ಟಾಗ ಮ್ಯಾಗಿನವ್ರು ಏನು ಮಾಡ್ತಾರೆ ಅಂದ್ರೆ ಅದು ಕಮಿಷನ್ ತೊಗೊಂಡು ಅವ್ರದ್ದೇನೋ ಬಿಲ್ ಪೇಮೆಂಟ್ ಏನೋ ಮಾಡಿಬಿಡ್ತಾರೆ. ಯಾರ್ದು? ಶರಣಪ್ಪ ಅಡುಗೆ ಸಹಾಯಕ, ಮೆಟ್ರಿಕ್ ಪೂರ್ವ ಬಾಲಕ ವಸತಿ ನಿಲಯ, ಮಂಟಾಳ. ಪ್ರಮೋದ್ ಅಡುಗೆ ಸಹಾಯಕರು, ಮೆಟ್ರಿಕ್ ಪೂರ್ವ ಬಾಲಕ ವಸತಿ ನಿಲಯ, ಬಸವ ಕಲ್ಯಾಣ. ಇಲ್ಲಿ ಪ್ರಮೋದ್ ಎಂಬ ಹುಡುಗ ಕೆಲಸ ಮಾಡ್ತಾನೆ ಅಡುಗೆ ಸಹಾಯಕ್ಕಾಗಿ. ಅಡುಗೆ ಮಾಡೋರಿಗೆ ಸಹಾಯ ಮಾಡ್ಬೇಕವ. ಅದು ಬಿಟ್ಟು ಮನೆ ಕೊಡ್ತಿದ್ದಾನೆ, ಮನೆ ಕುಂತ ಪೇಮೆಂಟ್ ಇರ್ತಾನವ. ಅದಕ್ಕೆ ಯಾರು ಕುಮ್ಮಕ್ಕೆ ಯಾರದ? ಡಿಸ್ಟ್ರಿಕ್ಟ್ ಆಫೀಸರ್, ತಾಲೂಕು ಆಫೀಸರು, ಅಲ್ಲಿಂದ ನಿಲಯ ಪಾಲಕರು, ಅವ್ರದ್ದು ಕುಮ್ಮಕ್ಕದ. ಅವ್ರು ಏನು ಮಾಡ್ತಾರೆ ಅಂದ್ರೆ ಪ್ರೆಸೆಂಟ್ ಹಾಕ್ತಾರೆ. ಪ್ರೆಸೆಂಟ್ ಹಾಕಿ ಇವ್ರದ್ದು ಪೇಮೆಂಟ್ ಮಾಡ್ತಿರ್ತಾರೆ. ಅದೇ ರೀತಿ ಮಹೇಶ್ ಅಡುಗೆ ಸಹಾಯಕರು, ಮೆಟ್ರಿಕ್ ನಂತರ ಬಾಲಕ ವಸತಿ ನಿಲಯ, ಹುಮ್ನಾಬಾದ್. ಇಲ್ಲಿ ಮಹೇಶ್ ಎಂಬ ಹುಡುಗ ಅಡುಗೆ ಸಹಾಯಕ ಕೆಲಸ ಮಾಡ್ತಾನೆ. ಆದ್ರೆ ನಾವು ಇಲ್ಲಲ್ಲಿ ನೀವು ಯಾವಾಗೂ ಹೋಗಿ ನೋಡ್ರಿ, ಮಹೇಶ್ ಎಂಬ ಹುಡುಗೆ ಇಲ್ಲ, ಕಾಣಿಸಲ್ಲ ನಿಮ್ಗಲ್ಲಿ. ಯಾವಾಗೂ ಹುಡುಗರು ಕೇಳ್ರಿ ಮಹೇಶ್ ಎಂಬರು ಯಾರಪ್ಪ ಅಂದ್ರೆ ಯಾರಿಗೂ ಇಲ್ಲ ಅಂತಂತಾರೆ ಅವರು. ಅಂಥ ಒಂದು ಪರಿಸ್ಥಿತಿ ಎಲ್ಲದ ಅಂದ್ರೆ ಇದು ಹುಮ್ನಾಬಾದ್ ತಾಲೂಕದಾಗ. ಅದೇ ರೀತಿ ಸಂಜೀವಿನಿ ಅಡುಗೆ ಸಹಾಯಕಿಯಾಗಿ ಮೆಟ್ರಿಕ್ ನಂತರ ಬಾಲಕ ವಸತಿ ನಿಲಯ, ಬಾಲ್ಕೆದಾಗ ಕೆಲಸ ಮಾಡ್ತಾರೆ. ಆದರೂ ಕೂಡ ನಾವು ಹೋಗಿ ನೋಡ್ದೇವು ಅಂತಂದ್ರೆ ಅಲ್ಲಿ ಇರಲ್ಲ ಅವರು. ಎಲ್ಲಪ್ಪ ಎಲ್ಲರ ಸಂಜೀವಿನಿ ಅಂದ್ರೆ ಯಾರೋ ಗೊತ್ತಿಲ್ಲ ಅಂತ ಅಂದು ಹುಡುಗರಿಗೆ ಕೇಳ್ರಿ ನೀವು ನಿಜವಾಗಿ ಏನಕ್ಕಿಲ್ಲ ಅವ್ರು ಹೋಗಿ ಕೇಳಾಯ್ತು ಅಂತ ಕೇಳ್ಬೋದು. ಇಲ್ಲದ್ರೆ ನನಗೆ ಮೇಲಾಧಿಕಾರಿಗಳು ಸಿ ಇ ಅವ್ರು ಬಂದು ಡಿ ಸಿ ಅವ್ರು ಬಂದು ಏನಕ್ಕಿಲ್ಲ ನಮ್ಗೆ ಕರ್ಕೊಂಡು ಹೋದ್ರು, ನಾವು ಹೋಗ್ಲಕ್ಕೆ ರೆಡಿ ಇದ್ದೇವೆ. ಅವ್ರ ಜೊತೆ ಹೋಗಿ ಏನಕ್ಕಿಲ್ಲ ಅವ್ರಿಗೆ ಏನು ತೋರಿಸ್ತೇವೆ ನಾವು. ಹಾಗಾಗಿ ಮೇಲ್ವಿಚಾರಕರಿಗೆ ಏನು ಮಾಡ್ತಾರೆ, ನೀಲೇ ಮೇಲೆ ಅಮಾನತು ಮಾಡಬೇಕು. ನಮ್ದು ಏನದಂದ್ರೆ ಆ ಮೇಲುವೆ ಪಾಲಕರು ಏನಾರ ಮೇಲ್ವಿಚಾರಕರ ಏನಾರ ಅವ್ರಿಗೆ ಬೊಕ್ಕಸಕ್ಕೆ ಹಾನಿ ಮಾಡಿರೋ ಹಣ ಏನದ, ಎಷ್ಟೆಷ್ಟು ಪೇಮೆಂಟ್ ಮಾಡಿರೋರು ಅದು ವಾಪಸ್ ತೊಗೋಬೇಕಂತ ನಮ್ದು ಆಗ್ರಹ ಅದ. ಹಾಗೂ ಇನ್ನೊಂದು ಇದು ಇಲ್ಲಿ ನೋಡ್ರಿ, 100 ಹುಡುಗರದ ಇದು 20 ಹುಡುಗರು ಹಾಸ್ಟೆಲ್ದ ಇಳಿಸ್ಕೊತಾರೆ. ಇದು ಫೋಟೋ ಇಳಿಸಿ ಅಪ್ಲೋಡ್ ಮಾಡ್ತಾರೆ. ಸರ್ಕಾರದ ಏನು ಆದೇಶ ಇರ್ತದೆ ನೋಡ್ರಿ, ಆ ಆದೇಶದಲ್ಲಿ ಒಂದು ಬ್ರ್ಯಾಕೆಟ್ ಮನ್ಸ್ಗಳು ಇವ್ರ ಕಾರಣಮನೇ ಅವೆಲ್ಲ ಇಲ್ಲಿ ಒಂದು ತೋರಿಸ್ಬಿಡ್ತೀನಿ ನೀವು. ನಾನು ಬಿಲ್ ಹಾಕಿ ಇದೆಲ್ಲ ಬಿಲ್ ಅದ ನೋಡ್ರಿ. ಇದು ಇಷ್ಟಿಟ್ಟು ದುಡ್ಡು ಹಾಕ್ತಾರೆ, 9,920. ಹಿಂಗೊಂದು ಬಾಕಲ್ ಮುರಿದದ, ಕಿಟಕಿ ಮುರಿದ ಅಂತಂದು ಬಿಲ್ ಹಾಕಿಬಿಡ್ತಾರೆ. ಇಂಥವೆಲ್ಲ ಬಿಲ್ ಹಾಕಿ ಕೊಳ್ಳೆ ಹೊಡೆ ಕೆಲಸ ಈ ಜಿಲ್ಲಾಧಿಕಾರಿ ಕುಮ್ಮಕ್ಕದ ಇದ್ರೊಳಗೆಲ್ಲ. ಹಾಗಾಗಿ ದಯವಿಟ್ಟು ನಮ್ದು ಮತ್ತೊಂದು ಸಲ ಆಗ್ರಹ ಏನದಂದ್ರೆ ಇವ್ರಿಗೆ ಆದಷ್ಟು ಬೇಗ ಸಸ್ಪೆಂಡ್ ಮಾಡಬೇಕು, ಅಮಾನತು ಮಾಡಿ ಉನ್ನತವಾದ ತನಿಖೆ ನಡೆಸಬೇಕು. ತನಿಖೆ ನಡೆಸಿಲ್ಲ ಅಂದ್ರೆ ನಾವು ಬೀದರ್ ಜಿಲ್ಲೆಯಾದ್ಯಂತ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತಂದು ಮತ್ತೊಂದು ಸಲ ನಾವು ನಿಮ್ಮ ಎದುರು ಹೇಳೋಕ್ಕೆ ಇಷ್ಟಪಡ್ತೀನಿ. ಜಿಲ್ಲಾಧಿಕಾರಿ ಅದೇ ಹಿಂದುಳಿದ ವರ್ಗಗಳ ಜಿಲ್ಲಾಧಿಕಾರಿ ಅಂತ ಹೇಳ್ತಿದ್ದೀನಿ ನಾನು. ಸಂಗೀತ ಮೇಡಮ್ ಅವರು ಕುಮ್ಮಕ್ಕದ ಅಂತ ಹೇಳ್ತೀನಿ ನಾನು. ಅವರೇ ಮಾಡ್ತಾರೆ, ಇದು ಮೇನ್ ಬಿಲ್ಲೇ ಅವರೇ ಮಾಡ್ತಾರೆ. ಲಾಸ್ಟಿಗೆ ಫೈನಲ್ ಬಿಲ್ ಅವ್ರದ್ದು ಇರ್ತದೆ. ಇದು ನಾವ ಅದು 5 ಇಲ್ಲ ಸರ್. ನೀವು ಯಾರ್ಯಾರಲ್ಲಿ ಹುಡುಗರು ಇಲ್ದೇನೆ ಫೇಕ್ ಬಿಲ್ ಎತ್ತಾರ ಅದಕ್ಕೆ ವಾರ್ಡನ್ ಅಲೋ ಮಾಡತ್ತಾರ. ಅದಕ್ಕೆ 100 ಜನರ ಹಾಜರಿ ತೋರಿಸಿ 20 ಜನದ ಅಲ್ಲಿದ್ರು ಕೂಡ ಹಾಜರಿ ತೋರಿಸಿ 100 ಜನ ಬಿಲ್ ಎತ್ತಾರ. ಅದನ್ನ ತಡೆಗಟ್ಟಕ್ಕೋಸ್ಕರ ಏನ್ ಮಾಡ್ಬೇಕು ಅದು ಮಾಡ್ಬೇಕು. ಎರಡನೇದು ಇಲ್ಲಿದ ಈ ಪೇಪರ್ನಾಗ ಅದ ಎಲ್ಲ ಸ್ಟೇಟ್ಮೆಂಟ್ನಾಗ ಏನದ ಅಂತಂದ್ರೆ ಅಲ್ಲಿ ಅಡಿಗೆ ಮಾಡೋರು ಹಾಸ್ಟೆಲ್ನಾಗ ಅಡಿಗೆ ಮಾಡೋರು ಒಬ್ಬರು ಆರ್ಡರ್ ಗೌರ್ಮೆಂಟ್ನಿಂದ ಆರ್ಡರ್ ಒಬ್ಬರು ತಗೊಂಡ್ ಬಂದಾರ, ನಾ ಅಡಿಗೆ ಮಾಡ್ತೀನಿ ಇಲ್ಲಿ ಅಂತ ಹೇಳ್ಬಿಟ್ಟು ಅವ್ರ ಮನೆಗೆ ಕುಂತಾರ ಅಡಿಗೆ ಮತ್ತೆ ಬೇರೆ ಯಾರು ಮಾಡ್ತಾರ. ಅವ್ರು ಅಡಿಗೆ ಮಾಡತಾರೋ ಏನು ಹೋಟೆಲ್ನಿಂದ ತಂದು ಹಾಕ್ಲತ್ತಾರೋ ನೀವು ಹೇಳಿದ ಗೊತ್ತಿಲ್ಲ ನನಗ. ಹಂಗೆ ಅಡಿಗೆ ಸಹಾಯಕಿಯರು ಅಂತೇಳಿ ಏನಾರ ಅವರು ಕೂಡ ಆರ್ಡರ್ ತಗೊಂಡ್ ಬಂದಾರ ಗೌರ್ಮೆಂಟ್ನಿಂದ, ಬಟ್ ಅವರು ಕೆಲಸ ಮಾಡ್ತಿಲ್ಲ. ಅಂದ್ರೆ ಇಬ್ರು ಕೆಲಸನೇ ಮಾಡ್ತಿಲ್ಲ ಓವರ್. ಅಂದ್ರೆ ಟೋಟಲ್ ಅಲ್ಲಿ ಹುಡುಗರು ನೌಕರಿ ಇಟ್ಕೊಂಡ್ರು ಏನ್ ಎಲ್ಲ ಹೋಟೆಲ್ ಪಾರ್ಸಲ್ ಕಳಿಸ್ತಾರೋ ಗೊತ್ತಿಲ್ಲ ಸರ್. ಸರ್ನಾ ಇಷ್ಟತ್ವಾಗ್ಯದ. ಮೊದಲು ಹಾಸ್ಟೆಲ್ ವಾರ್ಡನ್, ಸೆಕೆಂಡು ಫೇಕ್ ಬಿಲ್ ಇಸ್ತಕ್ಕಂತ ಆ ಸ್ಟೂಡೆಂಟ್ಸ್ ಯಾರಿದ್ರಲ್ಲ, ಒಂದ್ ವೇಳೆ ನಿಮ್ಗೆ ಹಾಸ್ಟೆಲ್ದಾಗ ಓದಕ್ ಮನ್ಸಿಲ್ಲಲ್ಲ, ನೀವು ಹಾಸ್ಟೆಲ್ದಾಗ ದಯಮಾಡಿ ಅಡ್ಮಿಷನ್ ತಗೋಬೇಡ್ರಿ. ನೀವು ಒಂದ್ ವೇಳೆ ಅಡ್ಮಿಷನ್ ಅದನ್ನ ಬಂದ ಅಲ್ಲಿಂದ ರಿಸೋರ್ಸ್ ನ ಯೂಸ್ ಮಾಡ್ಕೊಳ್ಳಿ. ಅಲ್ಲಿ ಲೈಬ್ರರಿ ಅದ, ಎಲ್ಲಕ್ಕಿಂತ ಒಳ್ಳೆ ಲೈಬ್ರರಿ ಇರ್ತದೆ, ಎಲ್ಲಕ್ಕಿಂತ ಒಳ್ಳೆ ಪುಸ್ತಕಗಳು ಇರ್ತಾವೆ, ಟೈಮ್ ನಿಮ್ಗೆ ಊಟ ಸಿಗ್ತದೆ ನಿಮ್ಗೆ. ಅದು ಬಿಟ್ಟು ಎಲ್ಲೆಲ್ಲಿ ಹೊರಗೆ ತಿರ್ಗಾಡಕ್ ಹೋಗ್ತೀರಿ. ಒಂದ್ ವೇಳೆ ನಿಮ್ಗೆ ಆಗಲ್ಲ ಹೋಗಿದ ಹಾಸ್ಟೆಲ್ದಾಗ ಇರಕಂತಂದ್ರ ನೀವು ಅಲ್ಲಿ ಸೀಟ್ ಕ್ಯಾನ್ಸಲ್ ಮಾಡ್ಕೊರಿ. ನಾ ವಿದ್ಯಾರ್ಥಿಗಳಿಗೆ ಅಪೀಲ್ ಮಾಡ್ತಿದ್ದೀನಿ, ನೀವು ಅದು ಸೀಟ್ ಕ್ಯಾನ್ಸಲ್ ಮಾಡ್ಕೊರಿ. ಓದರ್ ಬಂದಲ್ಲಿ ಇರ್ತಾರ, ಆ ಊಟ ಮಾಡ್ತಾರ, ಓದ್ತಾರ, ಒಳ್ಳೆ ನಾವು ಕೆಲಸ ಹುಡ್ಕೋತಾರ, ಅವ್ರ ಜಿಂದಗಿ ಮಾಡ್ಕೋತಾರ, ಅವ್ರು ಒಂದ್ ಒಳ್ಳೆ ಹೆಸರು ತರ್ತಾರ ದೇಶಕ್ಕ. ಎರಡನೇದು
ನಿಮ್ಮ ಫೇಕ್ ಸ್ಟೂಡೆಂಟ್ ಹಾಜರಿರ್ತಾರೆ ನೀವು ವಾರ್ಡನ್ ಕೂಡ ಹಚ್ಬೇಡ್ರಿ. ಸೊ ಇಷ್ಟೆಲ್ಲ ಆದ್ರೂ ಕೂಡ ಈ ಎಲ್ಲ ಭ್ರಷ್ಟಾಚಾರ ಆಗ್ಲತ್ತದ, ಈ ತರ ಎಲ್ಲ ಅವ್ಯವಸ್ಥೆ ಆಗ್ಲತ್ತ ಅಂತೇಳಿ ನಮ್ದು ಏನಂತಾರ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆದ ನಮ್ಮ ಜಿಲ್ಲಾಧಿಕಾರಿ ಏನಿದ್ದಾರ ಯಾರು ಸಂಗೀತಾ ಬಿರಾದಾರ್ ಅಂತೇಳಿ ಆ ಮೇಡಮ್ ಅವ್ರ ಹತ್ರ ಹೋದ್ರು ಕೂಡ ಅವರು ಏನು ಕ್ರಮ ತಗೊಳ್ಳಿಲ್ಲ. ಆ ಸಂಬಂಧಪಟ್ಟ ಹಾಸ್ಟೆಲ್ ವಾರ್ಡನ್ ಮೇಲಾಗ್ಲಿ ಅಥವಾ ಅಡುಗೆ ಅವರ ಮೇಲಾಗ್ಲಿ ಅಥವಾ ಅಡುಗೆ ಸಹಾಯಕರ ಮೇಲಾಗ್ಲಿ ಅದನ್ನ ಬಿಟ್ಬಿಟ್ಟು CS ಅವ್ರ ಹತ್ರ ಹೋಗಿದ್ರಂತ. CS ಅವ್ರ ಹತ್ರ ಕೂಡ ಹೋಗಿದ್ರು. ಗಿರೀಶ್ ಬದಲ್ ಹತ್ರ ಹೋಗಿರಿ. ಹಾ, ನಾನು ಹೆಸರು ತಗೊಂಡು ಹೇಳ್ತೀನಿ. CS ಗಿರೀಶ್ ಬದಲ್ ಹತ್ರ ಕೂಡ ಹೋಗಿದ್ರಂತ ಗಗನ್ ಫುಲೆಯವರು. ಆದ್ರೂ ಕೂಡ ಅವರು ಕೂಡ ಏನು ಆಕ್ಷನ್ ತಗೊಳ್ಳಿಲ್ಲ. ಮೋಸ್ಟ್ಲಿ DC ಹತ್ರ ಹೋಗೋದಿದೆ. DC ಹತ್ರನೂ ನಾವು ಹೋಗಿದ್ದೇವ್ರಿ ಆಲ್ರೆಡಿ. ಸರಿ, ಅಂದ್ರೆ ಈಗ DC ಹತ್ರನ ಹೋಗಿದಾರಂತ. ಅಂದ್ರೆ ನಮ್ಮ ಜಿಲ್ಲೆಯಲ್ಲಿ ಇಂಥ ಯಾವುದೇ ಅಧಿಕಾರಿ ಇಲ್ಲ ಈ ಒಂದು ಸಣ್ಣ ಹಾಸ್ಟೆಲ್ ವಾರ್ಡನ್ ಮೇಲೆ ಕ್ರಮ ತಗೊಳ್ಳಕ ಕೈಲಾಗಲ್ಲ ಉಂಟದ. ಜಿಲ್ಲಾಧಿಕಾರಿ ಹುಡ್ಕೊಂಡು ಅವ್ರ ಮೇಲೆ ಕೈಲಾಗಲ್ಲ ಉಂಟದ. ಸೊ ಇನ್ನು ಮುಂದೆ ಒಂದು ನೀವು ಕ್ರಮ ತಗೊಳ್ಬೇಕು. ಎಲ್ಲೂ ಯಾವೇ ಹಾಸ್ಟೆಲ್ದಾಗ ಅವ್ಯವಸ್ಥೆ ಆಗ್ಲತ್ತದ ಅದು ಎಲ್ಲರ ಮೇಲೆ ಜಿಲ್ಲಾಧಿಕಾರಿ ಆಗ್ಲತ್ತದ CS ಆಗ್ಲಿ ಸ್ವಲ್ಪ ಮುಂಜಾಗ್ರತೆ ಕ್ರಮವಾಗ್ಬಿಟ್ಟು ಒಂದು ತನಿಖಾ ಆಯೋಗ ಕೂಡಿಸ್ಬಿಡತ್ತೆ. ಏನೇನು ಅವ್ಯವಸ್ಥೆ ಆಗ್ಲತ್ತದ ಅದನ್ನ ತನಿಖೆಗೊಳಿಸಿ, ಇಲ್ಲ ನಿಮ್ ಕೈಯಿಂದ ಏನಾದ್ರೂ ಆಗ್ಲಿಲ್ಲ ಅಂತಂದ್ರೆ ನಾವು ಸ್ಟೇಟ್ ಕಮಿಟಿಗೆ ಹೋಗ್ಬೇಕಂತ ಹೇಳಕ್ ಇಚ್ಛೆ ಪಡ್ತೀನಿ ನಾನು. ಸೊ ಹಂಗಾಗಿ ಈ ಪ್ರಜಾಪ್ರಭುತ್ವ ಸಂರಕ್ಷಣಾ ಸಮಿತಿಯವರು ಏನ್ ಇವತ್ತಿನ ಪತ್ರಿಕಾಗೋಷ್ಠಿ ಹಮ್ಮಿಕೊಂಡಿದ್ರು, ಇವರು ಒಂದ್ ವೇಳೆ ಬೇಡಿಕೆ ಈಡೇರದಿದ್ರೆ ಏನು ಹೋರಾಟ ಮಾಡ್ಬೇಕಂತಲ್ಲದಾರ. ಅದಕ್ಕೆ ನಾವು ದಲಿತ್ ಯೂನಿಟಿ ಮೂವ್ಮೆಂಟ್ ಸಂಸ್ಥಾಪಕ ನಾನು ಹೇಳ್ತೀನಿ, ಅವ್ರು ಯಾವುದೇ ಹೋರಾಟ ಇಕ್ವಲಿ ಇದ್ರ ಬಗ್ಗೆವಾಗಿ ನಾನು ಸಂಪೂರ್ಣವಾಗಿ ಬೆಂಬಲ ಕೊಡ್ತೀನಿ ಅಂತ ಹೇಳಕ್ ಇಚ್ಛೆ ಪಟ್ಟು ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.